ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, DD9 ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯಲ್ಲಿ ಮಹಾಲಿಂಗಪುರ ಬ್ಲಾಕ್ ಕಾಂಗ್ರೆಸ್ ಹಾಗೂ ತೆರೆದಾಳ ಬ್ಲಾಕ್ ಕಾಂಗ್ರೆಸ್ ಸಮಿತಿ ತೆರೆದಾಳ ಮತಕ್ಷೇತ್ರ ಲೋಕಸಭೆಯಲ್ಲಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಾಲಿಗೆಯ ಹಿಡಿತವಿಲ್ಲದೆ ಅವಹೇಳನಕಾರಿ ಪದ ಬಳಸಿ ಮಾತನಾಡಿದುದನ್ನು ಖಂಡಿಸಿ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಅವರು ವಿಧಾನ ಪರಿಷತ್ನಲ್ಲಿ ಸಚಿವರಾದ ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಾಚ್ಯ ಪದ ಬಳಸಿ ಮಾತನಾಡಿದುದನ್ನು ಖಂಡಿಸಿ ಬೃಹತ್ ಪ್ರತಿಭಟನೆಗೆ ಮೂಲಕ ಬನಹಟ್ಟಿ ತಹಶೀಲ್ದಾರ್ ಅವರ ಮೂಲಕ ರಾಷ್ಟ್ರಪತಿ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತೆರೆದಾಳ ಮತಕ್ಷೇತ್ರದ ಕಾಂಗ್ರೆಸ್ ನಾಯಕರಾದ ಸಿದ್ದು ಕೊಣ್ಣೂರ, ದಲಿತ ಮುಖಂಡರಾದ ಶಿವಲಿಂಗ ಗೋಂಬಿಗುಡ್ಡ, ಕಾಂಗ್ರೆಸ್ ಮುಖಂಡರಾದ ಭೀಮಶಿ ಮಗದುಮ, ಸಂಜು ಜೋತಾವಾರ, ನೀಲೇಶ್ ದೇಸಾಯಿ, ದೇವಲ ದೇಸಾಯಿ, ಇನ್ನು ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು. ಸಂಪಾದಕರು ದಿಲೀಪ್ ದಾಶ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ಒಂದು ಪಂಚಾಯತ್ ಇರಬಹುದು, ಪುರಸಭೆ ಇರಬಹುದು, ನಗರಸಭೆ ಇರಬಹುದು, ತಾಲೂಕು ಪಂಚಾಯತ್ ಇರಬಹುದು, ಜಿಲ್ಲಾ ಪಂಚಾಯತ್ ಇರಬಹುದು, ಎಲ್ಲರಿಗೂ ಕೊಟ್ಟವರು ಯಾರು? ಸಂವಿಧಾನ ಬರೆದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದಕ್ಕೆ ಅಮಿತ್ ಶಾ ಅವರು ನೋಡಿ ವಿಚಾರ ಮಾಡಿ ಮಾತಾಡ್ಬೇಕು. ಮುಂದಿನ ದಿನಮಾನದಾಗ ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ. ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತು ಹೇಳ್ಕೊಂಡು 2-3 ಸಲ ಅವರು ಸರ್ಕಾರವನ್ನು ರಚಿಸಿದ್ದಾರೆ. ಆದ್ರೆ ಮುಂದಿನ ಸಲ 100ಕ್ಕೆ 100 ಕಾಂಗ್ರೆಸ್ ರಚನೆ ಆಗತ್ತಲ್ಲೋ ಆತ್ಮವಿಶ್ವಾಸವಾಗಿ ನಾ ಹೇಳಕ್ ಇಷ್ಟಪಡ್ತೀನಿ. ಮತ್ತು ಮೊನ್ನೆ ನಮ್ಮಲ್ಲಿ ಬೆಳಗಾವಿ ವಿಧಾನಸೌಧ ಒಳಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬದಲ ಸಿಟಿ ರವಿ ಅವರು ಏನ್ ಮಾತಾಡ್ರು, ತಾಯಿ ಅಂದ್ರೆ ಏನು ತಿಳ್ಕೊಂಡಾರೆ ಎಂಬುದು ಗೊತ್ತು. ಅವನು ಹುಟ್ಟಿದ್ರು ತಾಯಿ ಹುಟ್ಟಿಲೆ, ಮಗ ಇರ್ಬೋದು, ಅಕ್ಕ ತಂಗಿ ಇರ್ಬೋದು, ಅವನಿಗೆ ಎಲ್ಲರೂ ತಾಯಿ ಸ್ಥಾನದಾಗ ಹೆಣ್ಣು ಮಕ್ಕಳಿಗೆ, ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ತಾಯಿ ಅಂತ ತಿಳ್ಕೊಬೇಕಾಗತ್ತೆ. ಯಾಕಂತಂದ್ರೆ ಇಲ್ಲಿ ಇವತ್ತು ಮಹಿಳೆಯರು ಹೇಳ್ಕೊಂಡಾರ ಓದುತ್ತೇನೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಮಾತಾಡಿ ಸಲುವಾಗಿ ಇಷ್ಟು ಮಹಿಳೆಯರು ಕೂಡ್ಯಾರ. ಅದಕ್ಕೆ ಅಲ್ಲಿ ಹರಿದ ಚಪ್ಪಲ್ಲಿ ತುರ್ಕಾಗಿದ್ದಾರೆ ನೋಡ್ರಿ ಎಲ್ಲರೂ ಸಿದ್ದರಾಮಯ್ಯ ಅವರಿಗೆ. ಈಗಲೇ ಅವರು ರಾಜೀನಾಮೆ ಕೊಡ್ಬೇಕು. ರಾಜೀನಾಮೆ ಕೊಡದಿದ್ರೆ ಇನ್ನು ರಾಜ್ಯದಲ್ಲಿರ್ತಕ್ಕಂಥದ್ದು ವಿಶ್ವಗುರು ಬಸವಣ್ಣನವರನ್ನ ಅನುಗಿಸ್ತಾ ಇರ್ತಕ್ಕಂಥದ್ದು, ಸವರ್ಣಿ ರಾಯಣ್ಣವರನ್ನ ಅನುಗಿಸ್ತಾ ಇರ್ತಕ್ಕಂಥದ್ದು. ನೀವು SC ST OBCಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ. ನಿಜವಾಗ್ಲೂ ಏನ್ ವಿಚಾರ ಅಂದ್ರೆ, ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭೌತಿಕವಾಗಿ ನಮ್ಮ ಜೊತೆ ಇಲ್ಲ, ಆದ್ರೆ ಅವರ ಸ್ಟ್ಯಾಚ್ಯೂಗಳು, ಅವರು ಬರೆದಂತ ಸಂವಿಧಾನ, ಅವರ ಅನುಯಾಯಿಗಳು, ಅವರ ಬರಹಗಳು, ಅವರ ಬುಕ್ಗಳು ನಿಮ್ಮ ನಿದ್ದೆಯನ್ನು ಇಷ್ಟೀಕರಿಸ್ತಾ ಇದ್ದಾವೆ ಅಂದ್ರೆ ನೀವು ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ಪವರ್ಫುಲ್ ವ್ಯಕ್ತಿ ಆಗಿರೋದು ಅಂತೇಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಪವನ್ನು ಇಡೀ ಭಾರತ ಮಾತ್ರ ಮಾಡ್ತಾ ಇಲ್ಲ, ಇಡೀ ಪ್ರಪಂಚವೇ ಮಾಡ್ತಾ ಇದೆ. ಅದಕ್ಕೆ ಅವರನ್ನ ಜಗತ್ತಿನ ದೈತ್ಯ ಜ್ಞಾನ ಶಕ್ತಿ ಅಂತ ಹೇಳಬಹುದು. ನೀವು ಇಡೀ ಬಿಜೆಪಿಯಲ್ಲಿ ಎಲ್ಲ ಇರೋರು ಕೆಟ್ಟ ಅನ್ಪಡ ಇದ್ದೀರಿ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅನ್ಪಡು, ದೇಶದ ಗೃಹ ಸಚಿವ ಕೂಡ ಅನ್ಪಡು. ಇಲ್ಲಿ ಬಿಜೆಪಿಯಲ್ಲಿ ಇರ್ತಕ್ಕಂಥ ಈ ರಾಜ್ಯ ಬಿಜೆಪಿಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಅನ್ಪಡಿ ಇದ್ಕೊಂಡೆ ನೀವು ಹೇಳ್ತೀರಿ. ಮತ್ತೆ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ಹೇಳ್ತೀರಿ ತಪ್ಪು ನೀವು ಅವ್ರಿಗೆ ತಪ್ಪು ಅಂತ ಬಿಡುಗಡೆ ಕೊಡ್ಲಿಕ್ಕೆ ಸಾವಿರಾರು ಕೋಟಿಗಳನ್ನು ಖರ್ಚು ಮಾಡಿದ್ರೆ ಅದು ನಮ್ಗೆ ಗೊತ್ತು. ಅದೇ ಸಾವಿರಾರು ಕೋಟಿಯನ್ನ ಈ ದೇಶದ ನಿರ್ಗತಿಕರಿಗೆ, ಬಡವರಿಗೆ ಕೊಟ್ಟಿದ್ರೆ ಇವತ್ತು ಈ ಭಾರತ ಹಿಂದುಳಿದ ರಾಷ್ಟ್ರ ಆಗಿ ಉಳಿತಾ ಇರಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಬಾಬಾ ಸಾಹೇಬರು ಬರೀ ಒಂದೇ ಜನಾಂಗಕ್ಕೆ, ಒಂದೇ ಸಮುದಾಯಕ್ಕೆ ಸೀಮಿತವಾದಂತಹ ನಾಯಕರಲ್ಲ, ಇಡೀ ಅಖಂಡ ಭಾರತಕ್ಕೆ ಒಂದು ಪ್ರಬುದ್ಧವಾದಂತಹ ಸಂವಿಧಾನವನ್ನು ರೂಪಿಸಿಕೊಟ್ಟಿದ್ದಾರೆ. ಇಡೀ ಭಾರತಕ್ಕೆ ಈ ಸಂವಿಧಾನವನ್ನು ರೂಪಿಸಿಕೊಟ್ಟು 2 ವರ್ಷ 9 ತಿಂಗಳು 12 ದಿನ ಸಂವಿಧಾನವನ್ನು ರೂಪಿಸಿಕೊಟ್ಟು ಬಾಬಾ ಸಾಹೇಬ್ ಹೇಳ್ತಾರೆ, ನನ್ನ ಇಡೀ ಜೀವಮಾನವನ್ನ ಶೋಷಿತ ಸಮುದಾಯಗಳ ಏಳಿಗೆಗಾಗಿ ಶ್ರಮಿಸಿದ್ದೀನಿ. ಪ್ರತಿಯೊಂದು ಜಾತಿ, ಪ್ರತಿಯೊಂದು ಧರ್ಮ, ಪ್ರತಿಯೊಂದು ಪಂಥ ಪಂಗಡಕ್ಕೂ ಕೂಡ ಸಮಾನವಾದಂತಹ ಅವಕಾಶವನ್ನು ನೀಡಿದ್ದೀನಿ. ನಿಮಗೆ ಸಂಶಯ ಇದ್ದರೆ ಹೋಗಿ ಸಂವಿಧಾನವನ್ನು ಸಹ ಓದ್ಕೊಳ್ಳಿ ಅಂತೇಳಿ. ಬಹುಶಃ ಯಾರೂ ಸಂವಿಧಾನವನ್ನು ಓದಲಿಕ್ಕಿಲ್ಲ. ಅದಕ್ಕಾಗಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ರೀತಿ ಕಟುವಾಗಿ ಟೀಕಿಸಿದಂತದ್ದು ಈ ಮನುವಾದಿ ಸಿದ್ಧಾಂತ ನಡೀತಾ ಇದೆ. ಅದೇ ರೀತಿಯಾಗಿ ಈಗ ಈ ರಾಜ್ಯದ MLC ಸಿಟಿ ರವಿ ಅವರು ಸದನದಲ್ಲಿ ಪ್ರಾಸಿಕ್ಯೂಷನ್ ಅಂದ್ರೆ ಅಸಂವಿಧಾನಾತ್ಮಕ ಪದವನ್ನ ಬಳಸ್ತಾರೆ. ಇದು ಸ್ವತಂತ್ರ ಭಾರತದಲ್ಲಿ ಬಹುಶಃ ಮೊಟ್ಟ ಮೊದಲಿಗೆ ಅಂತ ಇರಬೇಕು. ಮಹಿಳೆಯನ್ನ ತಾಯಿಯಾಗಿ, ತಂಗಿಯಾಗಿ, ಹೊಡೆದಾಗಿ ಪೂಜಿಸ್ತಕ್ಕಂಥ ಈ ಭಾರತ ದೇಶದಲ್ಲಿ ನೀವು ಮಹಿಳೆಯನ್ನ ಅವಾಚ್ಯ ಶಬ್ದಗಳನ್ನ ನಿಲ್ಲಿಸ್ತಕ್ಕಂಥದ್ದು ನಿಮ್ಮ RSS ಮತ್ತು ಬಿಜೆಪಿಯ ಸಿದ್ಧಾಂತವನ್ನು ತೋರಿಸಿಕೊಡುತ್ತೆ. ಅದರ ಜೊತೆಗೆ ನಮ್ಮ ಸಮುದಾಯದ ನಾಯಕರೇನಿದ್ದೀರಲ್ಲ, ನಾನು ವೈಯಕ್ತಿಕವಾಗಿ ಚಲವಾದಿ ನಾರಾಯಣ ಸಾಹೇಬರಾಗಿರ್ಬೋದು, ಗೋವಿಂದ ಕಾರಜೋಳ ಅವರಾಗಿರ್ಬೋದು, ನೀವು RSS ಅವರು ಕೊಟ್ಟಂತ ಚೆಕ್ಗಳನ್ನು ಬುಟ್ಟಿ ಮೇಲೆ
ಕೊಟ್ಟು ತಿರುಗಾಡ್ದವ್ರು ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಮಾಹಿತಿದ್ರೆ ಬಾಬಾ ಸಾಹೇಬ್ರನ್ನ ಹೇಳ್ಕೊಂಡು ಬಂದು ಬೀದಿಗೆ ಮಾತಾಡ್ತೀರಿ. ಇವತ್ತು ನಿಮ್ಮ ಈ ಸಮಿತಿ ಈ ಮನವಿಯನ್ನು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಕಳಿಸ್ಕೊಡ್ತೀವಿ. ಶಾಂತ ರೀತಿಯಾಗಿ ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ತಾಲೂಕು ಆಡಳಿತದಿಂದ ಎಲ್ಲರಿಗೂ ಧನ್ಯವಾದ.